ಮಂಡ್ಯ ಜಿಲ್ಲೆಯ ದೊಡ್ಡರಸಿನ ಕೆರೆಯಲ್ಲಿ ಇದ್ದೀವಿ. ದೊಡ್ಡರಸಿನ ಕೆರೆಯಲ್ಲಿ ಇರ್ತಕ್ಕಂತಹ ಜನರಿಗೆ ಅಂಬರೀಷ್ ಅವರ ಮೇಲಿದ್ದಂತಹ ಪ್ರೀತಿ ಹೇಗಿತ್ತು ಅಂದರೆ ಬಹಳ ಖುಷಿ ಆಯಿತು. ನೀವು ನಮಗೆ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದು 23 ರಾತ್ರಿ ಅವರು ತೀರ್ಕೊಂಡಾಗ ನಮ್ಮ ವಿಕ್ರಮ್ ಆಸ್ಪತ್ರೆಯಲ್ಲಿ ದೊಡ್ಡ ಗಲಾಟೆ. DC ತಮ್ಮಣ್ಣವರು ಮತ್ತು ನಮ್ಮ LR ಶಿವರಾಮೇಗೌಡರು ಕರ್ಕೊಂಡೋದ್ರು ಕುಮಾರಸ್ವಾಮಿ ಹತ್ರ ನನ್ನನ್ನು. ಮಹಾರಾಜನನ್ನ ಯಾವ ರೀತಿ ಬೀಳ್ಕೊಡ್ತು, ಯಾಕೆಂದರೆ ಅಂಬರೀಷ್ ಅವರಿಗೆ ಆ ಯೋಗ್ಯತೆ ಅರ್ಹತೆ. ಪ್ರಮುಖವಾದಂತಹ ಜಾಗಕ್ಕೆ ಬಂದಿದ್ದೀವಿ. ರೆಬೆಲ್ ಸ್ಟಾರ್ ಅಂಬರೀಷ್ ಸರ್ ಹುಟ್ಟಿದಂತಹ ಮನೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸ್ನೇಹಿತರೆ ನಮಸ್ಕಾರ. ಇದು ಡೈಲಿ ಮಾಧ್ಯಮದ ಬಹಳ ವಿಶೇಷವಾದಂತಹ ಒಂದು ಸಂಚಿಕೆ. ಸೊ ನನಗೆ ಬಹಳ ಖುಷಿ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯ ದೊಡ್ಡರಸಿನ ಕೆರೆಯಲ್ಲಿ ಇದ್ದೀವಿ. ನೋಡ್ತಾ ಇದ್ರಿ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಎಸ್, ನಾವು ಈಗ ಮಂಡ್ಯದ ಗಂಡು ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಹುಟ್ಟೂರು ದೊಡ್ಡರಸಿನ ಕೆರೆಯಲ್ಲಿ ಇದ್ದೀವಿ. ಸೊ ನನ್ನ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ. ಇಲ್ಲಿ ಅವರ ಒಂದು ಪುಟ್ಟ ಸಮಾಧಿ. ನಿಮಗೆಲ್ಲ ನೆನಪಿರಬಹುದು, ಅಂಬರೀಷ್ ಸರ್ ಬೆಂಗಳೂರಿನಲ್ಲಿದ್ದರೂ ಕೂಡ ಅವರ ಅಂತಿಮ ಸಂಸ್ಕಾರ ಕಂಠೀರವ ಸ್ಟುಡಿಯೋದಲ್ಲಿ ಆಗಿದ್ದರೂ ಕೂಡ ಅವರ ಅಭಿಮಾನಿಗಳಿಗೆ, ಅಂದರೆ ಸ್ಪೆಷಲಿ ಇಲ್ಲಿ ದೊಡ್ಡರಸಿನ ಕೆರೆಯಲ್ಲಿ ಇರ್ತಕ್ಕಂತಹ ಜನರಿಗೆ ಅಂಬರೀಷ್ ಅವರ ಮೇಲಿದ್ದಂತಹ ಪ್ರೀತಿ ಹೇಗಿತ್ತು ಅಂದರೆ, ನಮ್ಮ ಊರಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂಬರೀಷ್ ಅವರು, ಅವರ ಒಂದು ಸಮಾಧಿ ಅಥವಾ ಸ್ಮಾರಕ ಇಲ್ಲಿ ಇರಬೇಕು ಅಂತ. ಹಾಗಾಗಿ ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅಂತಿಮ ಸಂಸ್ಕಾರ ಆದ ನಂತರ ಆ ಚಿತಾಭಸ್ಮವನ್ನು ತಂದು ಇಲ್ಲಿ ನೀವು ನೋಡ್ಬೋದು ಒಂದು ಸಮಾಧಿಯನ್ನು ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಈಗ ಸದ್ಯಕ್ಕೆ ಒಂದು ಚಿಕ್ಕ ಸಮಾಧಿಯನ್ನು ಮಾಡಿದ್ದಾರೆ. ನಮ್ಮ ಜೊತೆ ಬೇಲೂರು ಸೋಮಶೇಖರ್ ಸರ್, ಅಖಿಲ ಕರ್ನಾಟಕ ಡಾಕ್ಟರ್ ಅಂಬರೀಷ್ ಅವರ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು. ಸೊ ಅದರ ಜೊತೆಗೆ ಅಂಬರೀಷ್ ಅವರ ಕುಟುಂಬದ ಜೊತೆ ನಿರಂತರವಾಗಿ ಒಡನಾಟವನ್ನು ಹೊಂದಿದರು. ಕಳೆದ 30-32 ವರ್ಷಗಳಿಂದಲೂ ಕೂಡ ಅಂಬರೀಷ್ ಮತ್ತು ಅವರ ಕುಟುಂಬದವರ ಜೊತೆ ಬಹಳ ಆತ್ಮೀಯ ಒಡನಾಟವನ್ನು ಹೊಂದಿದ್ದಂಥವರು. ಸೊ ನಮ್ಮ ಜೊತೆ ಇದ್ದಾರೆ. ಸರ್, ಹೇಗನ್ಸುತ್ತೆ? ಭಾಳ ಖುಷಿ ಆಯಿತು ನೀವು ನಮಗೆ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದು. ಸೊ ನಿಮ್ಗೆ ಹೇಗನ್ಸುತ್ತೆ? ಯಾವುದೇ ಅಂಬರೀಷ್ ಅವ್ರ ವಿಚಾರದಲ್ಲಿ ಅವರ ಈ ಥರ ಕೆಲಸಗಳಿಗೆ ಬಂದಾಗ ನನಗೆ ಖುಷಿಗಿಂತ ದುಃಖನೇ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಂಬರೀಷ್ ಅವ್ರನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅಂಬರೀಷ್ ಅಣ್ಣ ಒಂದು ಶಕ್ತಿಯಾಗಿದ್ದರು. ನನ್ನಂಥ ಲಕ್ಷಾಂತರ ಬಡ ಮಕ್ಕಳಿಗೆ ಆಶ್ರಯ ಆಗಿದ್ದರು. ಎಲ್ಲೋ ಒಂದು ಕಡೆ ದುಃಖ ಆಗುತ್ತೆ. ಅವ್ರ ಸಾಧನೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಖುಷಿ ಆಗುತ್ತೆ. ಆದರೆ ಅವರು ಇಲ್ಲ ಅಂತ ಹೇಳುವಂಥ ಸಂದರ್ಭ ಬಂದಾಗ ಬೇಕಾದಷ್ಟು ದುಃಖ ಆಗುತ್ತೆ. ಅದು ಸತ್ಯನೂ ಕೂಡ. ಆದರೆ ಇಲ್ಲಿಯ ಅಭಿಮಾನಿಗಳು ಅವರ ಮೇಲೆ ಇಟ್ಟಿದ್ದಂಥ ಪ್ರೀತಿ, ಕಾಳಜಿ ಎಷ್ಟಿತ್ತು ಅಂದರೆ, ಅವತ್ತು ಅಂಬರೀಷ್ ಅವ್ರನ್ನ 2 ಥರದ ಹೋರಾಟ ನಡೀತು. ಒಂದು, ಅಂಬರೀಷ್ ಅವರು ಅವತ್ತು ತೀರ್ಕೊಂಡಂಥ ಸಂದರ್ಭ ನವೆಂಬರ್ 23 ರಾತ್ರಿ 24ನೇ ತಾರೀಕು ಅಂತ್ಯ ಸಂಸ್ಕಾರ ಮಾಡಿರೋದ್ರಿಂದ 24 ಅಂತ ಹೇಳ್ತೀವಿ. 23 ರಾತ್ರಿ ಅವರು ತೀರ್ಕೊಂಡಾಗ ನಮ್ಮ ವಿಕ್ರಮ್ ಆಸ್ಪತ್ರೆಯಲ್ಲಿ ದೊಡ್ಡ ಗಲಾಟೆ. ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಅಲ್ಲಿ ಬಂದಿದ್ರು. ಹೌದು, ಎಲ್ಲ ಗಲಾಟೆ. ಅಷ್ಟರೊಳಗಾಗಲೇ ಮಂಡ್ಯದಲ್ಲಿ ದೊಡ್ಡ ಹೋರಾಟ. ಅಂಬರೀಷ್ ಅವರ ಪಾರ್ಥಿವ ಶರೀರನ ಮಂಡ್ಯಕ್ಕೆ ತರಬೇಕು ಅನ್ನೋದು ದೊಡ್ಡ ಹೋರಾಟ. ಆ ಹೋರಾಟ ಯಾವ ಥರ ಆಯಿತು ಅಂದರೆ, ಆಗ್ತಾರೆ ನಾನು ನಂಗೆ ವಿಷಯ ಗೊತ್ತಾದಾಗ 7:55 8 ಗಂಟೆ ನನಗೆ ಗೊತ್ತಾದಾಗ ನಾನು ಮಂಡ್ಯದಲ್ಲಿದ್ದೆ. ತಕ್ಷಣ ಹೋಗೋಷ್ಟೊಳಗೆ 9:50ಕ್ಕೆ ನಂದೊಂದು ಪುಟ್ಟ ಕಾರ್ ಇತ್ತು. ಎಷ್ಟು ಸ್ಪೀಡಾಗಿ ಹೋಗಿದ್ದೀನಿ ಅಂದರೆ 1:50 ವಿಕ್ರಮ್ ಆಸ್ಪತ್ರೆಗೆ ಹೋಗಿದ್ದೀನಿ. ಹೋದಾಗ ತಕ್ಷಣ ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಇದೇ ಗ್ರಾಮದವರಾದಂಥ DC ತಮ್ಮಣ್ಣವರು ಮತ್ತು ನಮ್ಮ LR ಶಿವರಾಮೇಗೌಡರು ಕರ್ಕೊಂಡೋದ್ರು ಕುಮಾರಸ್ವಾಮಿ ಹತ್ರ ನನ್ನನ್ನು. ಇವರೇ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತೇಳಿ. ಕುಮಾರಣ್ಣವರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಮಂಡ್ಯದಲ್ಲಿ ನೀನೊಂದು ಸ್ಟೇಟ್ಮೆಂಟ್ ಕೊಡು ಮೀಡಿಯಾಗೆ, ಮಂಡ್ಯದಲ್ಲಿ ಗಲಾಟೆ ನಡೀತಾ ಇದೆ, ಪಾರ್ಥಿವ ಶರೀರನ ಮಂಡ್ಯಕ್ಕೆ ತಗೊಂಡು ಬನ್ನಿ ಅಂತ ಸ್ಟೇಟ್ಮೆಂಟ್ ಕೊಡು ಅಂತ. ನಾನಂದೆ, ಅಂಬರೀಷ್ ಅವ್ರನ್ನ ಮಂಡ್ಯಕ್ಕೆ ತಗೊಂಡು ಹೋಗ್ಲೇಬೇಕು ಅಂತ ಏನು ಹೋರಾಟ ಮಾಡ್ತಾರೆ, ಅದಕ್ಕೂ ನಂದು ಕೂಡ ನನ್ನ ಆಸೆನೂ ಅದೇನೇ ಅಣ್ಣ, ನನ್ನ ಒಬ್ಬಂದೇ ಅಲ್ಲ, ಮಂಡ್ಯದ ಪ್ರತಿಯೊಬ್ಬ ಜನರ ಆಸೆ, ತೊಗೊಂಡೋಗ್ಬೇಕು ಅಣ್ಣ ಅಂತೇಳಿ ಕುಮಾರಸ್ವಾಮಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಸ್ಪಂದಿಸಿದ್ರು. ಕುಮಾರಸ್ವಾಮಿ ಅವರು ಬೇಡ ಅಂತೇನು ಹೇಳಿಲ್ಲ. ಪ್ರಾರಂಭದಲ್ಲಿ ನನಗೆ ಹೇಳಿದ್ರು ಅವರು, ಹೋದ ದಾರಿಲಿ ಮತ್ತೆ ಪಾರ್ಥಿವ ಶರೀರನ ವಾಪಸ್ ತರೋದು ಸರಿಯಿಲ್ಲ, ಅದು ಶಾಸ್ತ್ರ ನಮ್ಮ ಹಿಂದೂ ಸಂಪ್ರದಾಯ ಒಪ್ಪಲ್ಲ,
ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಆದರೆ ಹೋರಾಟ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಆದಾಗ ಕುಮಾರಸ್ವಾಮಿ ಅವರು ಜನರ ಒಂದು ಹೋರಾಟಕ್ಕೆ ಮನ್ನಿಸಿ ಮತ್ತು ನಮ್ಮ ಅಭಿಷೇಕ್ ಅವರು ಕೂಡ ಅಪ್ಪಾಜಿಯವ್ರ ಪಾರ್ಥಿವ ಶರೀರನ ಮಂಡ್ಯಕ್ಕೆ ತಗೊಳ್ದೆ ಹೋದರೆ ತಪ್ಪಾಗುತ್ತೆ ಅಂತ ಹೇಳಿದ್ರು. ಸೊ ಅವತ್ತು ಕುಮಾರಸ್ವಾಮಿ ಸರ್ಕಾರ ಎಲ್ಲದಕ್ಕೂ ಸ್ಪಂದಿಸ್ತು. ಮಹಾರಾಜನನ್ನ ಯಾವ ರೀತಿ ಬೀಳ್ಕೊಡ್ತು, ಯಾಕೆಂದರೆ ಅಂಬರೀಷ್ ಅವರಿಗೆ ಆ ಯೋಗ್ಯತೆ, ಅರ್ಹತೆ ಮತ್ತು ಪ್ರೀತಿ, ಕಾಳಜಿ ಅನಿವಾರ್ಯ. ಅದು ಯಾವುದೇ ಸರ್ಕಾರ ಇದ್ರೂ ಮಾಡಲೇಬೇಕಾದಂಥ ಕರ್ತವ್ಯ. ಆದರೆ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಭಾಳ ನಿಷ್ಠೆಯಿಂದ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ರು. ಅದಕ್ಕೆ ನಾನು ನಮ್ಮ ಅಭಿಮಾನಿಗಳ ಪರವಾಗಿ ಕುಮಾರಸ್ವಾಮಿ ಅವರು ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ಅಂಬರೀಷ್ ಅವರು ಪಾರ್ಥಿವ ಶರೀರ ಮಂಡ್ಯಕ್ಕೆ ಬಂತು. ಮಂಡ್ಯದಲ್ಲಿ ಲಕ್ಷಾಂತರ ಸಂಖ್ಯೆ ಜನ ವೀಕ್ಷಿಸಿದ್ರು, ಅಂತಿಮ ನಮನ ಸಲ್ಲಿಸಿದ್ರು, ಹಸಿರು ತರ್ಪಣ ಹಚ್ಚಿದ್ರು. ಹಳ್ಳಿಯಿಂದ ವಯಸ್ಕರಿಂದ ಹಿಡಿದು ಪುಟ್ಟ ಮಕ್ಕಳಿಂದ ಬಂದು ಅಂಬರೀಷ್ ಅಂಕಲ್ ನೋಡಬೇಕು ಅಂತೇಳಿ ಗಲಾಟೆ ಮಾಡಿ ನೋಡ್ಕೊಂಡು ಹೋದ್ರು. ಅದ್ರ ಸಮಯ ಸಾಕಾಗಲಿಲ್ಲ. ಆದರೂ ಕೂಡ ಅಲ್ಲಿಂದ ನಂತರ ಸರ್ಕಾರ ಆಗಲೇ ಭಾಳ ವ್ಯವಸ್ಥಿತವಾಗಿ ಅರೇಂಜ್ಮೆಂಟ್ ಮಾಡಿತ್ತು. ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅವರ ಅಂತಿಮ ಸಂಸ್ಕಾರ ವಿಧಿವಿಧಾನಗಳು ನಡೆದ ಮೇಲೆ ಇಲ್ಲಿಯ ಗ್ರಾಮಸ್ಥರು ಏನು ಒತ್ತಾಯ ಮಾಡ್ತಾಯಿದ್ರು, ಇವ್ರೇನು ಒತ್ತಾಯ ಅಂದರೆ ನಮ್ಮ ಗ್ರಾಮದಲ್ಲೇ ಅಂತ್ಯ ಸಂಸ್ಕಾರ ಆಗಬೇಕು ಅಂತ. ಹೌದು, ನೆನಪಿದೆ. ಅದು ಇವ್ರ ಒತ್ತಾಯ ಆಗಿತ್ತು. ಸೊ ಆದರೆ ಅವರೊಬ್ಬ ರಾಷ್ಟ್ರದ ಮಟ್ಟದಲ್ಲಿ 60 ದೇಶದಲ್ಲಿ ಅವ್ರಿಗೆ ಆದಂಥ ಸ್ನೇಹಿತರು ಮತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದವರು, ಅಜಾತ ಶತ್ರುವಾಗಿದ್ದವರು, ರಾಜಕೀಯದಲ್ಲೂ ಕೂಡ ಕಳೆದ 3 ದಶಕಗಳ ಕಾಲ ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲದಂತೆ ಒಂದು ಕೇಂದ್ರ ಸಚಿವರಾಗಿ ಕಾವೇರಿ ನೀರು ವಿಚಾರ ಬಂದಾಗ ಅಧಿಕಾರಕ್ಕೆ ಅಂಟಿಕೊಳ್ಳದೇನೆ ರಾಜೀನಾಮೆಯನ್ನ ಬಿಸಾಕಿ ಬಂದು ಮಂಡ್ಯದ ಜನರ ಹಿತ ಕಾಯ್ದಂಥ ಮಹಾನ್ ನಾಯಕ ಅವರು. ಹಾಗಾಗಿ ಅವ್ರು ಸಹಜವಾಗಿ ದೊಡ್ಡಸಿನಕೆರೆ ಗ್ರಾಮಸ್ಥರು ಆಸೆ ಪಟ್ಟರು ಕೂಡ ಸರ್ಕಾರ ಅದಕ್ಕೆ ಒಪ್ಪಲಿಲ್ಲ, ಮತ್ತು ನಾವು ಕೂಡ ಒಪ್ಪಲಿಲ್ಲ. ಯಾಕೆಂದರೆ ಅವರು ಮಂಡ್ಯಕ್ಕೆ ಎಷ್ಟು ಆಸ್ತಿ ಆಗಿದ್ರೋ ಅಷ್ಟೇ ದೊಡ್ಡ ಆಸ್ತಿ ಕರ್ನಾಟಕಕ್ಕೂ ಆಗಿದ್ರಿಂದ ರಾಜಧಾನಿಲೇ ಅವರ ಅಂತಿಮ ಸಂಸ್ಕಾರ ಆಗಬೇಕು ಅಂತ ಹೇಳಿದಾಗ ಅವತ್ತಿನ ಸರ್ಕಾರ ಕಂಠೀರವ ಸ್ಟುಡಿಯೋದಲ್ಲಿ ಅಂತಿಮ ಸಂಸ್ಕಾರ ಮಾಡಿದ ನಂತರ ಅಲ್ಲಿ ಸಿಕ್ಕಿದಂಥ ಚಿತಾಭಸ್ಮವನ್ನು ತೆಗೆದುಕೊಂಡು ಬಂದು ಇಲ್ಲಿಯ ಗ್ರಾಮಸ್ಥರು, ಅಭಿಮಾನಿಗಳು ಆ ಚಿತಾಭಸ್ಮವನ್ನು ತಂದು ಇಲ್ಲಿ ಸಮಾಧಿಯನ್ನು ಮಾಡಿ ಅವರು ಇಲ್ಲೊಂದು ಆಸೆ ಇಟ್ಕೊಂಡಿದ್ದಾರೆ. ನಮ್ಮ ಇಲ್ಲಿ ಶಿವು ಮತ್ತು ಮಧು ಅಂತ ಹೇಳಿ ಮತ್ತು ನಮ್ಮ ಹಲವಾರು ಜನ, ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಇವ್ರು ವಿಶೇಷವಾಗಿ ಈ ಶಿವು ಮತ್ತು ಈ ಮಧು ಅವರು ಇಲ್ಲಿ ಮತ್ತು ಹಲವಾರು ಜನ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಈ ಗ್ರಾಮದಲ್ಲಿ ಮನೆಯಲ್ಲೂ ಫೋಟೋ ಇಟ್ಕೊಂಡಿದ್ದಾರೆ. ಈ JDS ನಾಯಕರೇ ಆಗಿರೋ DC ತಮ್ಮಣ್ಣವರು ಕೂಡ ಅವರ ಅಭಿಮಾನಿ, ಅವ್ರ ಸಂಬಂಧಿಕರು. ಮತ್ತೆ ಇವರು ನಮ್ಮ ಹಲವಾರು ಜನ ಇದ್ದಾರೆ, ಅವರು ಅವ್ರ ಸಂಬಂಧಿಕರು, ಅಣ್ಣ ತಮ್ಮದಿರು, ಯಜಮಾನರವರು ಎಲ್ಲ ಏನು ಇಲ್ಲೊಂದು ಒಳ್ಳೆ ಸ್ಮಾರಕ ಆಗ್ಬೇಕು ಅನ್ನೋದು ಇದೆ. ಇದು ಸಮಾಧಿಯಾಗಿ ಇರಬಾರ್ದು, ಸ್ಮಾರಕ ಆಗ್ಬೇಕು, ಚಿಕ್ಕದಾಗ ಒಂದು ಸ್ಮಾರಕ ಆಗ್ಬೇಕು ಅಂತ ಈಗ ಅದಕ್ಕೆ ಆ ನಿಟ್ಟಿನಲ್ಲಿ ಇದಕ್ಕೊಂದು ಮೇಲ್ಚಾವಣಿ ಹಾಕ್ಸಿ ಒಂದು ಸ್ಮಾರಕ ಮಾಡ್ಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಯ ಆಗಿದೆ. ಅದಕ್ಕೆ ಈಗ ಅದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡಿ ಬರ್ತಾ ಇದೆ, ಅದು ಆಗುತ್ತೆ. ಇನ್ನು ಮಾತಾಡ್ತಾ ಹೋಗೋಣ. ಸೊ ನೀವು ಹೇಳ್ದಂಗೆ ಕರೆಕ್ಟ್. ಅಂಬರೀಷ್ ಸರ್ ಅಂದರೆ ಅವರಿಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅಭಿಮಾನಿಗಳಿದ್ದಾರೆ. ಪಕ್ಷ, ಜಾತಿ, ಧರ್ಮ ಯಾವುದೂ ಇಲ್ಲ. ಅವರು ತುಂಬ ನೇರ ನಡೆ ನೋಡಿ. ನೀವು ಹೇಳ್ದಂಗೆ ಕಾವೇರಿ ವಿಚಾರ ಬಂದಾಗ ನನಗಿನ್ನೂ ನೆನಪಿದೆ, ಅವರು ರಾಜೀನಾಮೆಯನ್ನು ಕೊಟ್ಟು ಜನರ ಪರವಾಗಿ ನಿಂತಂಥವ್ರು. ಹಾಗಾಗಿ ಸೊ ಬೇಲೂರು ಸೋಮಶೇಖರ್ ಸರ್ ಅಖಿಲ ಕರ್ನಾಟಕ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅವರ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು. ಸೊ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೇ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ನನಗೆ ಭಾಳ ದಿನಗಳಿಂದಲೂ ಕೂಡ ಇಲ್ಲಿಗೆ ಬರಬೇಕು ಅಂತ ಇತ್ತು, ಅಂಬರೀಷ್ ಸರ್ ಹುಟ್ಟೂರಿಗೆ. ಸೊ ಬಂದಿದ್ದಾರೆ, ಬನ್ನಿ ನಾವು ಹಂಗೆ ಮಾತಾಡ್ತಾ ಹೋಗೋಣ. ಅಂಬರೀಷ್ ಸರ್ ಹುಟ್ಟಿದ ಮನೆಗೂ ಕೂಡ ಈಗ ಕರ್ಕೊಂಡು ಹೋಗ್ತಾರೆ, ಬನ್ನಿ ಸರ್. ಸ್ನೇಹಿತರೆ, ನೋಡ್ತಾ ಇದ್ರಿ ದೊಡ್ಡರಸಿನಕೆರೆಗೆ ನಾವು ಬಂದ ತಕ್ಷಣ ಫಸ್ಟು ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಅವರ ಆ ಸಮಾಧಿ ಕಾಣಿಸ್ತು, ಅಲ್ಲಿ ಮಾತಾಡಿದ್ವಿ. ಸೊ ಈಗ ಪ್ರಮುಖವಾದಂತಹ ಜಾಗಕ್ಕೆ ಬಂದಿದ್ದೀವಿ. ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಹುಟ್ಟಿದಂತಹ ಮನೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಬಟ್ ಇದು ಈಗ ಸ್ವಲ್ಪ ರೆನೋವೇಟ್ ಆಗಿದೆ, ಮನೆ ಸ್ವಲ್ಪ ಹೊಸ ವಿನ್ಯಾಸ ಪಡ್ಕೊಂಡಿದೆ. ಬಟ್ ಮೊದಲಿದ್ದ ಮನೆ ಚಿಕ್ಕಪ್ಪನ ಮಗ ಅಮರ್ ಅಂತ. ಹೌದಾ? ಅದೇ ಅಣ್ಣನ ಮನೆ ನೋಡ್ಬೇಕು ಅಂತ ಬಂದ್ರಪ್ಪ ಅವರು. ನಾನು ಹೇಳ್ದೆ ಈಗ ಅಣ್ಣನ ಮನೆ ಅಲ್ಲ, ಅಮ್ಮರಣ್ಣನ ಮನೆ ಅಂತ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತ ಮಿತ್ರರು ನನಗೆ ಅಶೋಕ್ ದಾವಣಗೆರೆ ಜಿ ಅವರು
ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.